ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿನಿಂದ ಇಂದಿನ ಸಂಚಿಕೆ ಅಂದರೆ 1ನೇ ತಾರೀಕಿಂದು ಇಲ್ಲೇನಾಗುತ್ತೆ ಅಂದರೆ ಕನ್ನಿಕಾ 20 ಲಕ್ಷ ರೂಪಾಯಿ ಶಾರ್ಟೇಜ್ ಆಗಿರೋದ್ರಿಂದ ಮೀನಾಕ್ಷಿ ಹತ್ರ ಕೇಳಕ್ಕೆ ಬರ್ತಾಳೆ. ಮೀನಾಕ್ಷಿ ಹತ್ರ ಅತ್ತೆ ನಿಮಗೊಂದು ಏನೋ ಕೇಳಬೇಕಿತ್ತು, ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಆಫೀಸು ಹಣದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂದಾಗ ಕನಿಕಾ ಕೊಂಕಣ ಸುತ್ಕೊಂಡು ಬರಬೇಡ, ಅದೇನು ಅಂತ ನಿಜ ಹೇಳು, ಆಫೀಸ್ ದುಡ್ಡಲ್ಲಿ ಗೋಲ್ಮಾಲ್ ಮಾಡಿದ್ದೀನಿ ಅಂತೇಳು, ಅದನ್ನು ಬಿಟ್ಬಿಟ್ಟು ಏನೇನೋ ಸುತ್ಕೊಂಬರ್ಬೇಡ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕನಿಕನ್ ರೇಗ್ತಾರೆ. ಅವಾಗ ಮೀನಾಕ್ಷಿ ರೇಗಿದ ತಕ್ಷಣ ಕನಿಕಾ ಅತ್ತೆ ನಾನಲ್ಲ ಅತ್ತೆ, ಅಕ್ಷತಾ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಆಫೀಸ್ ದುಡ್ಡಲ್ಲಿ 20 ಲಕ್ಷ ಎತ್ತಿದ್ದಾರೆ, ತೊಗೊಂಡಿದ್ದಾರೆ, ಅದರಿಂದ ಪ್ರಾಬ್ಲಮ್ ಆಗಿದೆ ಅತ್ತೆ, ದಯವಿಟ್ಟು ಪ್ಲೀಸ್ ಅತ್ತೆ 20 ಲಕ್ಷ ಅರೇಂಜ್ ಮಾಡಿಕೊಡ್ತೀರಾ ಅಂತ. ನೋಡು ಕನಿಕಾ, ನಿಮ್ಮ ಮಾಡೋ ಕೆಲಸಗಳಿಗೆಲ್ಲ ನನ್ನ ತಲೆಗೆ ತರಬೇಡ, ನಾನು ಅವತ್ತು ಹೇಳಿದ್ದೀನಿ ನೀವೇನೇ ಮಾಡಿದ್ರು ನನ್ನ ತಲೆಗೆ ತರಬೇಡ. ಇನ್ನೊಂದು ಇನ್ಫ್ಯಾಕ್ಟ್ ನೀನು ಅಕ್ಷತಾ ಸೇರ್ತಾನೆ ಕೆಲಸ ಮಾಡಿರೋದು, ನೀನು ಅಕ್ಷತಾ ಸೇರಿ ಸರಿ ಮಾಡಿ, ನನ್ನ ತಲೆಗೆ ಯಾವುದೂ ತರಬೇಡಿ, ನಾನು ಅವತ್ತು ಹೇಳಿದ್ದೀನಿ ಆಫೀಸ್ ದುಡ್ಡು ತೊಗೋಬಾರ್ದು, ಆಫೀಸ್ ವ್ಯವಹಾರದಲ್ಲಿ ಕೈ ಹಾಕಬೇಡಿ ಅಂತ. ಆದರೂ ನೀವು ಅದೇ ಕೆಲಸ ಮಾಡಿದ್ದೀರ ಅಂದಮೇಲೆ ನಾನು ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡಲ್ಲ. 20 ಲಕ್ಷ ಅಲ್ಲ, 20 ರೂಪಾಯಿ ನನ್ನ ಕಡೆಯಿಂದ ನಿನಗೆ ಸಿಗಲ್ಲ, ಅರ್ಥ ಆಯ್ತಾ? ಮೊದಲಿಲ್ಲಿಂದ ಹೊರಡೋದು. ಅತ್ತೆ ಪ್ಲೀಸ್, ನಾನು ಒಂದು ಸತಿ ಹೇಳೋದು ಕನಿಕಾ, ನಾನು ಒಂದು ಸತಿ ಹೇಳಿದ್ಮೇಲೆ ಮತ್ತೆ ನಾನು ಮಾತು ಚೇಂಜ್ ಮಾಡಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಾ? ನೀನು ಅಕ್ಷತಾ ಸೇರ್ ಮಾಡಿದ್ದೀರಾ, ನೀವಿಬ್ಬರೇ ಸೇರ್ಕೊಂಡು ಸರಿ ಮಾಡಿ, ಅರ್ಥ ಆಯ್ತಾ? ಸರಿ ಹೊರಡಿಲ್ಲಿಂದ ಅಂತ ಬೈದ್ಬಿಟ್ಟು ಕಳಿಸ್ಬಿಡ್ತಾರೆ. ಕನಿಕಾ ಬೇಜಾರು ಮಾಡ್ಕೊಂಡು ಈಚೆ ಬರ್ತಾಳೆ. ಬತ್ತಿದಂಗೆ ಇಲ್ಲಿ ತನ್ಮಯ ಏನು ಮಾಡ್ತಾನೆ, ಪೇಪರಲ್ಲಿ ಏರೋಪ್ಲೇನ್ ಥರ ಮಾಡ್ಕೊಂಡು ಆಡ್ಕೊಂಡು ಬರ್ತಾ ಇರ್ತಾನೆ. ಕನಿಕಂಗೆ ಡ್ಯಾಶ್ ಮಾಡಿಬಿಡ್ತಾನೆ, ಡ್ಯಾಶ್ ಹೊಡಿತಾನೆ. ಅವಾಗ ಕನಿಕಾ ಕೋಪ ಮಾಡ್ಕೊಂಡು ನೋಡ್ಕೊಂಡು ಬರೋಕ್ಕಾಗಲ್ವನೋ, ನಿನ್ನ ತಲೆಯಲ್ಲೇನು ಬುದ್ಧಿ ಇದೆ, ಏನಿದೆ ಗೊತ್ತಾಗೋದಿಲ್ವ ಅಂದ್ರೆ, ಸಾರಿ ಆಂಟಿ ನೋಡಲಿಲ್ಲ ನನಗೆ, ನೋಡು ಆಂಟಿ ಅಂತ ಕರಿಬೇಡ ಅಂತ ಒಂದು ಸತಿ ಹೇಳಿದ್ದೀನಿ, ಮತ್ತೆ ಆಂಟಿ ಅಂತ ಕರೆದ್ರೆ ನನಗೆ ಕೋಪ ಬಂದ್ಬಿಡುತ್ತೆ ಅಷ್ಟೇ ಅಂದಾಗ, ಸರಿ ಆಂಟಿನ ಆಂಟಿ ಅಂತ ಕರೆದ್ರೆ ಯಾಕೆ ಕೋಪ ಬರುತ್ತೆ, ಆಂಟಿ ಅಂತ ಕರೆದ್ರೆ ತಪ್ಪೇನೋ, ನೀವು ಆಂಟಿನೇ ತಾನೇ ನನಗೆ ಅಂತಂದಾಗ, ನೋಡು ಆಂಟಿ ಅಂತ ಕರಿಬೇಡ, ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಅಂದಾಗ, ಆಂಟಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಂತಾನೆ ಗುಂಡ ಅಂದರೆ ತನ್ಮಯಿ. ಆವಾಗ ಕೋಪ ಮಾಡ್ಕೊಂಡು ಕನಿಕಾ ಕೋಪ ಮಾಡ್ಕೊಂಡು ಈ ಕಡೆಗೆ ಬರ್ತಾಳೆ. ಬಂದಿದ್ದ ತಕ್ಷಣ ಯಾರನ್ನು ಕೇಳಲಿ, ಡ್ಯಾಡ್ನ ಕೇಳ, ಬೇಡ ಡ್ಯಾಡ್ ಕೇಳಿದ್ರೆ ಯಾಕೆ ಏನು ಅಂತೆಲ್ಲ ಕ್ವಶನ್ಸ್ ಮಾಡ್ತಾರೆ, ಬೇಡ ಡ್ಯಾಡ್ ಕೇಳೋಕ್ಕಾಗಲ್ಲ, ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ಕೊಂಡು ಬರ್ತಿರ್ತಾಳೆ. ಸರಿ ಅಂದ್ಬಿಟ್ಟು ತನ್ಮಯ ಏನು ಮಾಡ್ತಾನೆ, ಕನಿಕನ ಫೋನ್ ಇರುತ್ತಲ್ಲ ಕಿತ್ಕೊಂಡು ಬಂದ್ಬಿಟ್ಟಿರ್ತಾನೆ. ಅವನು ಬಂದು ಆದಿ ರೂಮಿಗೆ ಬರ್ತಾನೆ. ಆದಿ ರೂಮಿಗೆ ಬಂದು ಫೋನ್ ಕಡೆ ಹಿಂದೆ ಕಿತ್ಕೊಂಡು ಬರ್ತಾನೆ. ಅವಾಗ ಕನಿಕಾ ಆ ಫೋನ್ ಕಿತ್ಕೊಳಕ್ಕೆ ಅವಳು ಹಿಂದೆನೇ ಬಂದುಬಿಡ್ತಾಳೆ. ಬಂದಾಗ ಇಬ್ಬರು ಕಿತ್ತಾಡ್ಕೊಂಡು ಆದಿ ರೂಮಿಗೆ ಬರ್ತಾರೆ. ಕಿತ್ತಾಡ್ಕೊಂಬರ್ಬೇಕಾದ್ರೆ ತನ್ಮಯ ಯಾಕೆಂದ್ರೆ ನೋಡಿ ಅಪ್ಪ, ಆಂಟಿ ಅಂದರೆ ಅವರು ನನ್ನನ್ನು ಏನೇನೋ ಬೈತಾ ಇದ್ದಾರೆ ನೋಡಿ ಅಪ್ಪ ಅಂದಾಗ, ನೋಡೋಣ ಅವ್ನು ನನ್ನ ಫೋನ್ ಕಿತ್ಕೊಂಡು ಬಂದಿದ್ದಾನೆ, ನೀನು ಹೇಳೋಣ ಅಂದಾಗ, ನೀವೇ ತಾನೇ ನನ್ನನ್ನು ಬೈದಿದ್ದು ಅಂದಾಗ, ಕನಿಕಾ ಅವ್ನು ಚಿಕ್ಕವನು, ನೀನು ಅವ್ನಿಗೆ ಅರ್ಥ ಮಾಡ್ಸಂಗೆ ಹೇಳಬೇಕು, ಈ ಥರ ಎಲ್ಲ ಮಾತಾಡಬಾರ್ದು ಅವನಿಗೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅಣ್ಣ ನಾನು ಫೋನ್ ಕೊಡಿಸು ಅಂದಾಗ, ತನ್ಮಯಿ ಫೋನ್ ಕೊಟ್ಬಿಡು ಅಂದಾಗ, ನೋಡಿ ಆಂಟಿ ನಾನು ಏನೇನೋ ಬೈತಾರಪ್ಪ ಅಂದಾಗ, ಓಕೆ ಆಯಿತು ಅವ್ರು ದೊಡ್ಡವರಲ್ವ ಫೋನ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಆದಿ ಏನು ಮಾಡ್ತಾರೆ, ತನ್ಮಯ ಹತ್ರ ಇರೋ ಕನಿಕನ ಫೋನು ಕೊಡಿಸ್ಬಿಟ್ಟ ತಕ್ಷಣ ಈಗ ಅದೇ ಬ್ರೋನೇ ಸರಿ ಇದಕ್ಕೆ ಕೇಳೋಕ್ಕೆ, ಆದರೆ ನಾನು ಡೈರೆಕ್ಟಾಗಿ ನನಗೆ ಬೇಕು ಅಂತ ಕೇಳಬಾರ್ದು, ಬೇರೆ ಏನಾದ್ರು ಪ್ಲ್ಯಾನ್ ಮಾಡಿ ಕೇಳಬೇಕಲ್ಲ ಅಂದಾಗ, ಬ್ರೋ ನಿಮ್ಮ ಹತ್ರ ಏನೋ ಕೇಳಬೇಕಾಗಿತ್ತು ಅಂದಾಗ, ಏನು ಹೇಳು, ನಾನು ಒಂದು ಯಾವುದೋ ಆಶ್ರಮಕ್ಕೆ 1 ಲಕ್ಷ ಡೊನೇಟ್ ಮಾಡೋಣ ಅಂತಿದ್ದೀನಣ್ಣ, ಪಾಪ ಅಲ್ಲಿ ಗೋಡೆಗಳೆಲ್ಲ ಬಿದ್ದೋಗಿದೆಯಂತೆ ಮಳೆ ಬಂದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಕನಿಕಾ ಒಳ್ಳೇದು, ಗುಡ್ ಮಾಡು ಅಂದಾಗ, ಅಣ್ಣ ಅದು 1 ಲಕ್ಷ ಯಾವ ಮೂಲೆಗೆ, ಅಟ್ಲೀಸ್ಟ್ ಒಂದು 20 ಲ್ಯಾಕ್ಸ್ ಆದರೂ ನಾವು ಡೊನೇಟ್ ಮಾಡಿದರೆ ತುಂಬ ನಮ್ಮ ಸಂಸ್ಥೆಗೂ ಹೆಲ್ಪ್ ಆಗ್ತಿತ್ತು, ಮತ್ತು ಅಲ್ಲ ನಮ್ಮ ಸಂಸ್ಥೆಗೂ ಒಳ್ಳೆ ಹೆಸರು ಬರ್ತಾಯಿತ್ತು, ಅವ್ರಿಗೂ ಹೆಲ್ಪ್ ಆಗ್ತಿತ್ತಲ್ವ ಅಂದಾಗ, ಓಕೆ ಅಂದಾಗ, ಆದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ವಲ್ಲ ಅಣ್ಣ ಅಂದಾಗ, ಆಯಿತು ಕನಿಕಾ ಒಂದು ಕೆಲಸ ಮಾಡು, ಅವ್ರ ಫೋನ್ ನಂಬರ್ ಕೊಡು, ನಾನೇ ಅವ್ರಿಗೆ ಕಳಿಸ್ತೀನಿ ಅಂದಾಗ, ಇಲ್ಲ ಅಣ್ಣ ನಾನೇ ಪರ್ಸ್ನಲಾಗಿ ಕೊಡೋಣ ಅಂತ ಇದ್ದೀನಿ ಅಂತ ಕನಿಕಾ ಹೇಳ್ತಾಳೆ. ಸರಿ ಆಯಿತು ಕನಿಕಾ ಒಂದು ಕೆಲಸ ಮಾಡ್ತೀನಿ, ನಿನಗೆ ಕೊಡ್ತೀನಿ ಅಂದ. ಸರಿ ಅಣ್ಣ ಚೆಕ್ ಅಥವಾ ಕ್ಯಾಶ್ ಯಾವುದಾದ್ರೂ ಕೊಡು, ನಾನೇ ಹೋಗ್ತೀನಿ ಅಂದಾಗ, ಸರಿ ಕನಿಕಾ ಆಯಿತು 1 ನಿಮಿಷ ಇರು ಅಂತ ಹೇಳ್ಬಿಟ್ಟು ಅದೇನು ಮಾಡ್ತಾರೆ, 20 ಲಕ್ಷ ರೂಪಾಯಿ ಚೆಕ್ನ ಅವಳ ಹೆಸ್ರಿಗೆ ಬರೆದ್ಬಿಟ್ಟು ಕೊಟ್ಬಿಡ್ತಾರೆ. ಅವಳಿಗೆ ತುಂಬ ಖುಷಿ, ಥ್ಯಾಂಕ್ ಯು ಬ್ರೋ ಅಂತ ಹೇಳ್ಬಿಟ್ಟು ಆ ದಿನ ತುಂಬ ಖುಷಿಯಾಗಿ ಅಲ್ಲಿಂದ ಅದಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಚೆಕ್ ತೊಗೊಂಡು ಹೊಡ್ತಾಳೆ. ಮತ್ತು ಅದೇನು ಮಾಡ್ತಾರೆ, ಕನಿಕಾ ತಗೋ ಇದೊಂದು ಫೈಲು, ಇದೊಂದು ಸ್ವಲ್ಪ ಚೆಕ್ ಮಾಡು ಅಂತ ಅಂದಾಗ, ಓಕೆ ಬ್ರೋ ಅಂತ ಹೇಳ್ಬಿಟ್ಟು ಫೈಲು ಚೆಕ್ ಎರಡೂ ಜೊತೆಲಿ ತಗೊಂಡು ಹೋಯ್ತಿರ್ತಾಳೆ. ಚೆಕ್ ಸಿಕ್ತಲ್ಲ, ದುಡ್ಡು ಸಿಕ್ತು ಅನ್ನೋ ಖುಷಿಗೆ ಏನು ಮಾಡ್ತಾಳೆ, ಫೈಲ್ ಹಿಡ್ಕೊಂಡು ಚೆಕ್ನ ಕೆಳಗಡೆ ಆದಿ ರೂಮ್ ಹತ್ರನೇ ಬೀಳಿಸ್ಬಿಡ್ತಾಳೆ. ಅದು ಆದಿನೂ ನೋಡಲ್ಲ, ಕನಿಕನಿಗೂ ಗೊತ್ತಾಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಡೆ ಏನಾಗುತ್ತೆ, ಪೂಜೆ ಕೂತಿರ್ತಾಳೆ, ಕಿಶನ್ ಬರ್ತಾನೆ. ಪೂಜಾ ಫೋನಲ್ಲೇನೋ ಒಳ್ಳೆ ಡಿಸೈನರ್ ಸ್ಯಾರಿದು ಫೋಟೋ ನೋಡ್ಕೊಂಡು ಕಿಶನ್ ಬಂದ ತಕ್ಷಣ, ಕಿಶನ್ ಈ ಸೀರೆ ಕೊಡಿಸೋ ತುಂಬ ಚೆನ್ನಾಗಿದೆ ಅಂತ ಪೂಜಾ ಕೇಳ್ತಾಳೆ. ಅವಾಗ ಕಿಶನ್, ಬೇಡ ಪೂಜಾ ಇಷ್ಟು ಕಾಸ್ಟ್ಲಿ ಸೀರೆನ ಅಂದಾಗ, ಹೋಗೋ ಯಾವಾಗ ನೋಡು ಚೆನ್ನಾಗಿರೋದು ತಗೋ, ಕಾಸ್ಟ್ಲಿ ತಗೋ ಅಂತ, ಇವಾಗ ಕೇಳಿದ್ರೆ ಕಾಸ್ಟ್ಲಿ ಸೀರೆನ ಅಂತೀನಿ, ನನಗೇನು ಕೊಡಿಸಲ್ಲ ಹೋಗೋ ಅಂದಾಗ, ಹಾಗಲ್ಲ ಪೂಜಾ, ಸಿಂಪಲ್ ಆಗಿದ್ರು ಕಮ್ಮಿ ದುಡ್ಡಿಂದಾದರೂ ಸಿಂಪಲ್ ಆಗಿರಬೇಕು ಸೀರೆ, ಇವಾಗ ಭಾಗ ಎತ್ತಿ ಉಟ್ಕೋತಾರೆ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತಲ್ವ ಅಂದಾಗ, ಹೋಗೋ ಪ್ರತಿಯೊಂದು ವೇಷಕ್ಕೂ ಅಣ್ಣ ಅದಕ್ಕೆ ಅಂತೀಯ ನೀನು, ನಾನು ಏನು ಕೇಳಿದ್ರು ನೀನು ಕೊಡಿಸಲ್ಲ ಹೋಗು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಪೂಜಾ ಕೂತಿರ್ತಾಳೆ. ಆವಾಗ ಸರಿ ಏನು ಮಾಡ್ತಾನೆ ಕಿಶನ್, ಹೌದಾ ಇರು 1 ನಿಮಿಷ ಅಂತ ಹೇಳ್ಬಿಟ್ಟು ಹೋಗಿ ಬೀರಲ್ಲಿ ಒಂದು ಒಡವೆದು ಬಾಕ್ಸ್ ತಗೊಂಬಂದು ಪೂಜಾ ಕೈ ಕೊಡ್ತಾನೆ. ಏನಿದು ಅಂದಾಗ, ತೆಗೆದು ನೋಡು ಅಂದಾಗ ತೆಗೆದು ನೋಡ್ತಾಳೆ, ಅದ್ರಲ್ಲಿ ಒಂದು ಸರ ಇರುತ್ತೆ. ನೋಡ್ದಾ ಎಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡ್ಸಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಳ್ಳೇದಕ್ಕೆ ಉಪಯೋಗಿಸು ಅಂತ ನಾನು ಹೇಳಿದ್ದಷ್ಟೇನೆ. ಒಳ್ಳೇದಾದರೆ
ನಾನು ಕೊಡಿಸ್ತೀನಿ, ನಾನೇನು ಕೊಡ್ಸಲ್ಲ ಅಂತ ನಿನ್ಗೆ ಹೇಳಿಲ್ಲ ಪೂಜಾ ಅಂದರೆ, ಇದು ನನಗೇನ ಸರ ಅಂದಾಗ, ಹೌದು ನಿನಗೇನೆ ಅಂತ ಅಂದಿದ ತಕ್ಷಣ ಪೂಜಾಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಪೂಜಾ ನಾನು ಇನ್ನೊಂದು ವಿಷಯ ನಿನ್ಗೆ ಹೇಳ್ಬೇಕು ಅಂತಿದ್ದೀನಿ ಅಂದಾಗ, ಇದಕ್ಕೆ ಇನ್ನೂ ತುಂಬ ಸಂತೋಷ ಪಡ್ತೀಯ ಅಂತ ಕಿಶನ್ ಹೇಳ್ತಾನೆ. ಹೌದಾ ಏನು ಹೇಳು ಅಂದಾಗ, ಅದೇ ಹೇಳ್ತೀನಿ ಇರು ಅಂತ ಅಂದ್ಬಿಟ್ಟು ಕಿಶನ್ ಹೇಳೋಷ್ಟರಲ್ಲಿ ಭಾಗ್ಯ ಕಿಶನ್ ಪೂಜಾ ಅನ್ಕೊಂಬರ್ತಾಳೆ. ಬಂದಿದ ತಕ್ಷಣ ಕಿಶನ್ ಸ್ಟಾಪ್ ಮಾಡಿಬಿಡ್ತಾನೆ ಮಾತಾಡೋದು. ಅವಾಗ ಕಿಶನ್ಗೆ ಸ್ಟಾಪ್ ಮಾಡಿದ ತಕ್ಷಣ ಪೂಜೆ ಹೇಳ್ತಾಳೆ, ಏಯ್ ಏನೋ ಅಕ್ಕ ಬಂದಿದ್ದ ತಕ್ಷಣ ನಿಲ್ಲಿಸ್ಬಿಟ್ಟು ಏನು ಒಳಗೆ ಬಂದಿದ್ದೆ ಅದೇನು ಅಂತ ಹೇಳು ಅಂದಾಗ, ಅದು ಅಂದಾಗ, ಹಾಂ ಪೂಜಾ ಅದನ್ನು ನಾನು ಹೇಳೋಕ್ಕೆ ಬಂದಿದ್ದೀನಿ ಅಂದಾಗ, ಏನೋ ನೀನಾ ಅಕ್ಕ ಅಂದಾಗ, ಹ್ಞೂ ಪೂಜಾ ನಾನೇ ಅಂತ ಭಾಗ್ಯ ಪೂಜೆಗೆ ಹೇಳ್ತಾಳೆ. ಅಂದರೆ ಕಿಶನ್ ನೀನು ಎಲ್ಲರಿಗೂ ಹೇಳಿದ್ಮೇಲೆ ನನಗೆ ಹೇಳಕ್ಕೆ ಬಂದಿದ್ದೀಯ ವಿಷಯ ಹೋಗೋ ಅಂತ ಕೋಪ ಮಾಡ್ಕೊಂಡು ಕೂತ್ಕೊತಾಳೆ. ಏನು ಮೂಗಿನ ತುದಿಲೇ ಕೋಪ ಇರುತ್ತಲ್ಲ ನಮ್ಮ ತಂಗಿಯವ್ರಿಗೆ ಅಂತ ಅಂದ್ಬಿಟ್ಟು ಭಾಗ್ಯ ಪೂಜನ್ಗೆ ತಮಾಷೆ ಮಾಡ್ತಾಳೆ. ಅವಾಗ ಪೂಜಾ ಅದಾಗಲ್ಲ, ನಾನೇ ಹೇಳಬೇಕು ಅಂತಿದ್ದೆ, ಕಿಶನ್ ನೀವು ಹೇಳಿ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ದಾಗಲೇ ನಾನು ಹೇಳಬೇಕು ಅಂತಿದ್ದೆ ಅಂದಾಗ, ಏನು ಅಂದಾಗ, ಇವಾಗ ಕಿಶನ್ ಜಿಮ್ಮಲ್ಲಿ ಕೆಲಸ ಮಾಡೋದು ನಿನಗೆ ಅಷ್ಟಿಷ್ಟ ಆಯ್ತಿಲ್ಲ ಅಲ್ವಾ, ಬೇರೆ ಕೆಲಸ ನೋಡು ಅಂತ ನೀನು ಹೇಳ್ತಿದ್ದಲ್ವಾ, ಅದಕ್ಕೆ ಕಿಶನ್ ಒಂದು ಕಂಪ್ನಿ ಕಡೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಹ್ಞೂ ಅದೇ ನಾನು ಅಕ್ಕ ಹೇಳ್ತಾ ಇರೋದು, ನಿನಗೆಲ್ಲ ಗೊತ್ತಾದ್ಮೇಲೆ ನನಗೆ ಹೇಳ್ತಾ ಇದ್ದಾನೆ ಕಿಶನ್ ಅಂದಾಗ, ಇಲ್ಲ ಪೂಜಾ ಕಿಶನ್ ಬೇರೆ ಎಲ್ಲೂ ಕೆಲಸ ಮಾಡ್ತಾಯಿಲ್ಲ ಅಂದಾಗ, ಮತ್ತೆ ಅಂದಾಗ, ಕಿಶನು ನಮ್ಮದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ, ನಾನು ಒಂದು ಸ್ವಲ್ಪ ಡಿಸೈನರ್ದು ಇದು ಕೆಲಸ ಒಪ್ಕೊಂಡಿದ್ದೀನಲ್ವಾ, ಡಿಸೈನ್ ಮಾಡೋದು, ಅದಕ್ಕೇನೆ ಕಿಶನ್ ಅದಕ್ಕೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಅಂದಾಗ, ಏನೋ ನಿನ್ನ ಜೊತೆನಾ ಅಂದಾಗ, ಹೌದು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ಪೂಜಾ, ಕಿಶನು ನೀನು ಒಪ್ಪಿದ್ರೆ ಮಾತ್ರ ಈ ಕೆಲಸ ಮಾಡ್ತಾರೆ ಅಂತ ಹೇಳ್ತೀರಿ ಮಾಡಲ್ವಂತೆ. ಕಿಶನ್ ಫಸ್ಟೇ ಹೇಳಿದ್ದಾರೆ, ನೋಡಿ ಪೂಜೆ ಒಪ್ಕೊಂಡ್ರೆ ಮಾತ್ರ ಈ ಕೆಲಸ ನಾನು ಒಪ್ಕೋತೀನಿ, ಅದಕ್ಕೆ ಇಲ್ಲಾಂದರೆ ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಕಣೆ, ಅದಕ್ಕೆ ನೀನು ಒಪ್ಪಿಗೆ ಕೇಳೋಕ್ಕೋಸ್ಕರನೇ ಕಣೆ ನಾನು ಬಂದಿದ್ದು. ಇನ್ನೊಂದು ಈ ಪ್ರಾಜೆಕ್ಟಲ್ಲಿ ಕಿಶನು, ನೀನು, ಕುಸುಮಾತೆ ಎಲ್ಲರೂ ಪಾರ್ಟ್ನರ್ ಆಗಿದ್ದೀರಾ. ಕುಸುಮಾತೆನೂ ಇವಾಗ ತುಂಬ ಕಷ್ಟದಲ್ಲಿದ್ದಾರಲ್ವ, ಅವ್ರಿಗೂ ಒಂದು ಒಳ್ಳೇದಾಗಬೇಕು ಅಂತ ಇದನ್ನು ಮಾಡ್ತಾ ಇದ್ದೀನಿ ಕಣೆ ಅಂತ ಭಾಗ್ಯ ಪೂಜೆಗೆ ಹೇಳ್ತಾರೆ. ಪೂಜೆ ಸ್ವಲ್ಪ ಕೋಪ ಮಾಡ್ಕೊಂಡೇ ಇರ್ತಾಳೆ. ಅವಾಗ ನೀನು ಒಪ್ಕೊಂಡ್ರೆ ಮಾತ್ರ ಪೂಜೆ ಇದರಿಂದ ಅತ್ತೆಗೂ ಕುಸುಮಾತೆಗೂ ತುಂಬಾ ಹೆಲ್ಪ್ ಆಗುತ್ತೆ ಕಣೆ ಅಂತ ಅಂದಾಗ, ಪೂಜೆ ಯೋಚನೆ ಮಾಡ್ಬಿಟ್ಟು, ಅಕ್ಕ ನೀನು ಎಷ್ಟು ಒಳ್ಳೊಳ್ಳೆ, ನಿನ್ನ ಬಗ್ಗೆ ಯೋಚನೆ ಮಾಡಲ್ಲ ಕಣೆ, ಎಲ್ಲರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಣೆ, ಅದಕ್ಕೆ ನೀನು ಮಾದರಿ ಹೆಣ್ಮಗಳು ಅಂತ ಹೇಳೋದು ಕಣೆ ಅಕ್ಕ, ನೀನು ಕುಸುಮ ಅತ್ತೆ ಬಗ್ಗೆ, ನಮ್ಮ ಬಗ್ಗೆ, ಕಿಶನ್ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ಯಲ್ಲ ಅಕ್ಕ ಅಂದ್ಬಿಟ್ಟು ಪೂಜಾ ತುಂಬ ಖುಷಿ ಪಟ್ಬಿಟ್ಟು, ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂದ್ಬಿಟ್ಟು ಕಿಶನ್ನ, ಥ್ಯಾಂಕ್ ಯು ಕಿಶನ್, ನಂಗೆ ತುಂಬಾ ಖುಷಿ ಇದೆ ಈ ಕೆಲಸ ಮಾಡೋದು, ನೀನು ದಯವಿಟ್ಟು ಈ ಕೆಲಸ ಮಾಡು, ನನಗೇನು ಬೇಜಾರಿಲ್ಲ, ತುಂಬ ಖುಷಿ ಆಗುತ್ತೆ ಕಣೋ ಕಿಶನ್ ಅಂತ ಕಿಶನ ಪೂಜಾ ಇದರಿಂದ ಕುಸುಮತ್ತೆಗೂ ಒಳ್ಳೇದಾಗಲಿ ಅಂತ ಇದನ್ನು ಮಾಡ್ತಾಯಿದ್ದೀನಿ ಪೂಜೆ ಅಂದಿದ ತಕ್ಷಣ ಪೂಜೆಗೆ ತುಂಬ ಖುಷಿಯಾಗುತ್ತೆ, ಭಾಗ್ಯಂಗೂ ಖುಷಿಯಾಗುತ್ತೆ. ಸರಿ ಭಾಗ್ಯ ಅಲ್ಲಿಂದ ಹೊರಟು ಬರ್ತಾ ಇರ್ತಾಳೆ. ಹೊರತು ಬರ್ಬೇಕಾದ್ರೆ ತನ್ಮಯ ಹಂಗೆ ಆಡ್ಕೊಂಡು ಈಚೆ ಬರ್ತಾ ಇರ್ತಾನೆ. ಈ ಕನ್ನಿಕಾ ಬಿಡಿಸಿರೋ ಚೆಕ್ಕು ತನ್ಮಯ ಕೈಗೆ ಸಿಕ್ಬಿಡ್ತದೆ. ಇದೇನಿದು ಅಂತ ಎತ್ತು ನೋಡ್ತಾನೆ. ಕನ್ನಿಕಾ ಕಾಮತ್ ಅಂತ ಹೆಸರು ಇರುತ್ತೆ. ಇದು ಆಂಟಿ ಚೆಕ್ ಅಲ್ವಾ, ನಾನು ಆಂಟಿ ಅಂತ ಅಂದರೆ ಅವ್ರು ನನ್ನನ್ನು ಬೈತಾರಲ್ವಾ, ಈ ಚೆಕ್ ಅವ್ರಿಗೆ ಈಗಲೇ ಕೊಡಲ್ಲ, ಇವ್ರಿಗೆ ಆಟ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಆ ಕನ್ನಿಕಾ ಬಿಡಿಸಿರೋ ಚೆಕ್ಕು ತನ್ಮಯ ಕೈ ಸಿಕ್ಕಿದ್ರಿಂದ ಅದನ್ನು ಎತ್ಕೊಂಬತ್ತಾ ಇರ್ತಾನೆ. ಭಾಗ್ಯ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದ ತಕ್ಷಣ ತನ್ಮಯ ಅದನ್ನು ಹಿಂದೆಗಡೆ ಚಿಕ್ಕಾಗ್ಬಿಡ್ತಾನೆ. ಚಿಕ್ಕಂದ ತಕ್ಷಣ ಏನೋ ಹಿಂದೆಗಡೆ ನೀನು ಬಚ್ಚಿಕೊಂಡು ತೋರಿಸು ಅಂದಾಗ, ಏನಿಲ್ಲಮ್ಮ ಪೇಪರು, ನಾನು ಇದು ದೋಣಿ ಮಾಡೋಣ, ಏರೋಪ್ಲೈನ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅಂತಾನೆ. ಏರೋಪ್ಲೈನ ನಿಂಗೆ ಅದು ಮಾಡೋಕ್ಕೆ ಬರಲ್ವಲ್ಲ, ಇಲ್ಲ ತನ್ವಿ ಮಾಡ್ಕೊಡ್ಬೇಕು, ಇಲ್ಲ ನಾನು ಮಾಡ್ಕೊಡ್ಬೇಕು, ನಿಂಗೆ ಹೆಂಗೆ ಬರುತ್ತೆ? ಅಮ್ಮ ನನ್ನ ಫ್ರೆಂಡು ಕಳಿಸಿದಾನಮ್ಮ, ಅದರಲ್ಲಿ ನೋಡಿಕೊಂಡು ನಾನು ಮಾಡ್ತೀನಿ, ಲಿಂಕ್ ಕಳಿಸಿದ್ದಾನೆ ನೋಡ್ಕೊಂಡು ಮಾಡ್ತೀನಮ್ಮ ಅಂದಾಗ, ನಿಂಗೆ ಬರಲ್ಲ ತೋರಿಸೋ ಇಲ್ಲಿಂದಾಗ, ಅಮ್ಮ ಏನಿಲ್ಲಮ್ಮ ನಾನು ನೋಡ್ಕೊಂಡು ಮಾಡ್ತೀನಿ ಅಂತೇಳಿದ ತಕ್ಷಣ ಭಾಗ್ಯಂಗೆ ಸ್ವಲ್ಪ ಡೌಟ್ ಬರುತ್ತೆ. ಕೈ ತೋರಿಸು, ಹಿಂದೆಗಡೆ ಹೋಗಿ ಹೋಮ್ವರ್ಕ್ ಮಾಡಬೇಕು ಅಂತೆಲ್ಲ ಮಾಡೋದೇನು ತೋರಿಸು ಪೇಪರು ಅಂತಂದಿದ ತಕ್ಷಣ ಕೈಯಿಂದ ಭಾಗ್ಯ ಕಿತ್ಕೊತಾಳೆ. ಅದ್ರಲ್ಲಿ ನೋಡಿದ್ರೆ ಕನ್ನಿ ಹೆಸರು ಇರೋದಕ್ಕೆ ಚೆಕ್ ಇರುತ್ತೆ, 20 ಲಕ್ಷ ರೂಪಾಯಿ ಚೆಕ್ಕು. ಇದೇನು ಪೇಪರ್ ಅಂದ್ಕೊಂಡಿದ್ಯಾ, ಚೆಕ್ ಇದು ಎಲ್ಲಿ ಸಿಕ್ತು ನಿನಗೆ ಅಂದಾಗ, ಅಮ್ಮ ಅದು ಅಲ್ಲಿ ಬಿದ್ದಿತ್ತಮ್ಮ, ಅಪ್ಪನ ರೂಮ್ ಹತ್ರ ಬಿದ್ದಿತ್ತು, ಎತ್ಕೊಂಡೆ, ಅವ್ರು ನನ್ನನ್ನು ಏನೇನೋ ಹೇಳಿದ್ರಲ್ಲ ಅದಕ್ಕೆ ಇದು ಸಿಕ್ತು, ನಾನು ಎತ್ತಿಟ್ಕೊಂಡೆ, ಆಮೇಲೆ ಕೊಡೋಣ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಅಂದಾಗ, ಹಾಗೆಲ್ಲ ಮಾಡ್ಬಾರ್ದು ತನ್ಮಯ್, ಅವ್ರು ದೊಡ್ಡವ್ರಲ್ವ ಅಂದಾಗ, ಮತ್ತು ಅವ್ರು ನಾನು ಏನೇನೋ ಹೇಳ್ತಾರೆ ಗೊತ್ತಾ ನಿನಗೆ, ಬೈತಾರೆ, ಹೋಗ್ಲಿ ಬಿಡು ತನ್ಮಯ್, ಅವ್ರು ದೊಡ್ಡವ್ರಲ್ವ ಅಂದಾಗ, ಹಾಗಲ್ಲಮ್ಮ ಆಂಟಿ ನಾನು ಏನೇನೋ ಹೇಳ್ತಾರೆ, ಹೇಳಲಿ ಬಿಡು ಅವ್ರು ದೊಡ್ಡವರು, ನೀನು ಚಿಕ್ಕವನು ಅರ್ಥ ಮಾಡ್ಕೋಬೇಕು, ಹೋಗಿ ಹೋಮ್ವರ್ಕ್ ಮಾಡಿ ನೀನು ಅಂತ ಹೇಳ್ಬಿಟ್ಟು ಭಾಗ್ಯ ಬೈತಾಳೆ. ಅವಾಗ ತನ್ಮಯ್ ಎತ್ಕೊಬಂದು ಹೋಮ್ವರ್ಕ್ ಮಾಡ್ತಾ ಇರ್ತಾನೆ. ಇವಳು ಕನ್ನಿಕಂಗೆ ಚೆಕ್ ಕೊಡೋಣ ಅಂತ ಭಾಗ್ಯ ಏನು ಮಾಡ್ತಾಳೆ, ಕನ್ನಿಕನ ರೂಮ್ ಹತ್ರ ಬರ್ತಾಳೆ. ಕನ್ನಿಕಾ ಯಾರೆಲ್ಲ ಫೋನಲ್ಲಿ ಮಾತಾಡ್ತಿರೋದು ಕೇಳಿಸ್ಕೊಳ್ತಾಳೆ. ನನಗೂ ಇಲ್ಲಿರೋಕ್ಕೆ ಇಷ್ಟ ಇಲ್ಲ, ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇದ್ದೀನಿ, ಆದರೆ ನಾನು ನೇಮ್ ಹುಟ್ಟಿದ ತಕ್ಷಣ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಇವಳು ಹೇಳೋದು. ಆ ಕಡೆಯಿಂದ, ಹಾಗಲ್ಲ ಬೇಬಿ, ಯಾವಾಗ ನೀನು ಮತ್ತೆ ಮದುವೆ ಮಾಡ್ಕೊಳ್ಳೋಣ ನಾವು ಅಂದಾಗ, ಆಯಿತು ಮಾಡ್ಕೊಳ್ಳೋಣ, ನಂದು ಏನೋ ಏಮಿದೆ ಅದೆಲ್ಲ ಮುಗಿಸ್ಮೇಲೆ ಮಾಡ್ಕೊಳ್ಳೋಣ ಅಂದಾಗ, ಹಾಗಲ್ಲ ಭಾಗ್ಯ ಬಂದಾದಮೇಲೆ ನಿನಗೆ ಅಲ್ಲಿ ತುಂಬಾ ಮಾತುಗಳಾಗ್ತಾ ಇದೆ ಅಂತ ಹೇಳ್ದಲ್ಲ ಅಂದಾಗ, ಹೌದು ಹಂಗಂತ ಇವಾಗ ಬರೋಕ್ಕಾಗುತ್ತಾ, ನಂದು ಸ್ವಲ್ಪ ಏನೋ ಏಮ್ಸ್ ಎಲ್ಲ ಇದೆ, ಅದು ಮುಗಿದ್ಮೇಲೆ ಮದುವೆ ಆಗೋಣ, ಇವಾಗ ನಾಳೆನೇ ಮದುವೆ ಆಗೋಕ್ಕಾಗ್ಬಿಡುತ್ತಾ ಅಂತ ಕನ್ನಿಕಾ ಹುಡುಗನ ಹತ್ರ ಮಾತಾಡ್ತಿರೋದನ್ನ ಭಾಗ್ಯ ಕೇಳಿಸ್ಕೊಬಿಡ್ತಾಳೆ. ಅವಾಗ ಭಾಗ್ಯಂಗೆ ಕನ್ನಿಕಾ ಅಂದಮೇಲೆ ಡೌಟ್ ಬರುತ್ತೆ, ಇದೇನು ಹೇಳು ಪ್ರೀತಿ ಪ್ರೇಮ ಮದುವೆ ಅಂತ ಮಾತಾಡ್ತಿದ್ದಾಳೆ, ಯಾರನ್ನೋ ಪ್ರೀತಿಸ್ತಾ ಇದ್ದಾಳೆ ಕನ್ನಿಕಾ, ಯಾರಿರ್ಬೋದು ಇದು, ಯಾರನ್ನು ಪ್ರೀತಿಸ್ತಾ ಇರ್ಬೋದು ಇದು ಕನ್ನಿಕಾ ಯಾರನ್ನು ಪ್ರೀತಿಸ್ತಾ ಇರ್ಬೋದು, ಯಾರ ಜೊತೆ ಮಾತಾಡ್ತಾ ಇರ್ಬೋದು, ಹುಡುಗ ಯಾರು ಅಂತ ಭಾಗ್ಯಂಗೆ ಡೌಟ್ ಬರುತ್ತೆ.
ಸರಿ ಇದು ಯಾರು ಅಂತ ತಿಳ್ಕೊಳ್ಳೋಣ ಅಂತ ಭಾಗ್ಯ ಸುಮ್ಮನಾಗ್ತಾಳೆ. ಇಲ್ಲಿ ಈ ಕಡೆ ಏನಾಗುತ್ತೆ, ತನ್ವಿ ಪಾಪ ಓದ್ಕೊಂಡು ಹಂಗೆ ನಿದ್ದೆ ಮಾಡಿಬಿಟ್ಟಿರುತ್ತೆ ಬುಕ್ ಮೇಲೆ. ಪಾಪ ಸುನಂದ ಊಟ ತಗೊಬರ್ತಾರೆ. ತನ್ವಿ ಅಂತಾರೆ ಎದ್ದೇಳಲ್ಲ. ತನ್ವಿ ಅಂದಿದ ತಕ್ಷಣ ಯಾಕಜ್ಜಿ ಎಷ್ಟೋರಕ್ಕೆ ಹೋಗ್ತಿದ್ದೀರಾ ಅಂದಾಗ, ಅಲ್ಲ ಕಣೆ ಬುಕ್ ನೋಡ್ಕೊಂಡು ಮಲಗಿದೆಯಲ್ಲ, ಓದ್ಕೊಂಡಾರ ನಾನು ನಿದ್ದೆ ಮಾಡ್ತಾರೇನೆ, ನೋಡೋರೆ ರಾತ್ರಿ ಎಷ್ಟು ಲೇಟಾಗಿ ಬರ್ತೀಯ, ಯಾಕೆ ಇಷ್ಟೊತ್ತಕ್ಕ ಕಾಲೇಜ್ ಇರುತ್ತಾ ನಿನಗೆ ಅಂತ ಸುನಂದ ಕೇಳ್ತಾರೆ. ಅವಾಗ ತನ್ವಿ, ಇಲ್ಲ ಅಜ್ಜಿ ಸ್ಪೆಷಲ್ ಕ್ಲಾಸ್ ಇರುತ್ತೆ, ನಾನು ಯಾವುದೋ ಎಕ್ಸ್ಟ್ರಾ ಕೋಚ್ಗೆಲ್ಲ ಸೇರ್ಕೊಂಡಿದ್ದೀನಿ, ಅದ್ರ ಕ್ಲಾಸ್ ಇರುತ್ತೆ ಅಜ್ಜಿ, ಅದರಿಂದ ನಾನು ಕೆಫೆಲೇ ತಿಂಡಿ ತಿಂದೆ, ಸ್ನ್ಯಾಕ್ಸ್ ತಿಂದೆ. ಅದೇನು ತಿಂದು ಅದೆಲ್ಲ ನಂಗೆ ಗೊತ್ತಾಗಲ್ಲ, ಅದೆಲ್ಲ ಬೇಡ, ಊಟ ಮಾಡಬೇಕು ತಾನೇ, ಆಚೆ ಕಡೆದೇನೋ ತಿನ್ನಬೇಡ ಅಂತ ಹೇಳಿಲ್ವೇ ನಿಂದಾಗ. ಇಲ್ಲ ಅಜ್ಜಿ ಹೊಟ್ಟೆ ಹಶ್ವಾಗಿತ್ತು ತಿಂದಿದ್ದೀನಿ, ಅದಕ್ಕೂ ಬೈತೀರಾ, ನಿದ್ದೆ ಬಂತು ಮಲಗಿದ್ದೀನಿ ಅದಕ್ಕೂ ಬೈತೀರಾ, ಯಾಕಜ್ಜಿ ಹಿಂಗೆಲ್ಲ ಮಾಡ್ತೀರಾ ನೀವು ಅಂದಾಗ. ಅಲ್ಲ ಕಣೆ ನೀನು ನಿದ್ದೆ ಮಾಡ್ತೀರ ತಾನೇ ಕೇಳಿದೆ, ರಾತ್ರಿ ಎಷ್ಟೊತ್ಕೋ ಬರ್ತೀಯಾ, ಲೇಟಾಗಿ ಬರ್ತೀಯಾ ಅಂತ ಅಂದ್ಬಿಟ್ಟು ಕೇಳಿದ್ದು, ತಪ್ಪೇನೇ ಅದರಲ್ಲಿಂದಾಗ. ಇಲ್ಲ ಅಜ್ಜಿ ನಾನು ಇವಾಗ ಓದ್ಕೋಬೇಕು, ಸುಮ್ಮನೆ ಹೋಗಿ ಅಂತ ಅಂದ್ಬಿಟ್ಟು ಅಂತಾಳೆ. ಅದೇ ಸಮಯಕ್ಕೆ ತನ್ವಿ ಫ್ರೆಂಡ್ ಫೋನ್ ಮಾಡ್ತಾಳೆ. ತನ್ವಿ ಏನು ಮಾಡ್ತಿದ್ದೆ ನನಗೆ, ಓದ್ತಾ ಇದ್ದೀನಿ ಹೇಳಿದಾಗ. ತನ್ವಿ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ ಕಣೆ ಅಂದಾಗ. ಪೇರೆಂಟ್ಸ್ ಮೀಟಿಂಗಾ? ಹ್ಞೂ ಕಣೆ, ಆದಿ ಅಂಕಲ್ನ ಭಾಗ್ಯ ಆಂಟಿನ ಕರ್ಕೊಂಬಾರೆ ನೀನು ಅಂದಾಗ. ನಾನು ಕರ್ಕೊಂಬರಲ್ಲ. ಅಲ್ಲ ಕಣೆ ಕರ್ಕೊಂಬರಲೇಬೇಕು, ಇಲ್ಲಾಂದರೆ ಕುಸುಮಜ್ಜಿನೂ ಬರಲ್ಲ, ಸುನಂದ ಅಜ್ಜಿನೂ ಬರಲ್ಲ, ಯಾರನ್ನು ಕರ್ಕೊಬರ್ತೀಯ ಪೇರೆಂಟ್ಸು ಅಂತ ನೀನು, ನಾಳೆ ಮೀಟಿಂಗ್ ಕರ್ಕೊಂಡೇ ಬರಲೇಬೇಕು ನೀನು. ನೋಡೇ ನೀನು ಇರೋದು ಹೇಳ್ಬಿಡೆ, ನೀನು ಈ ಥರ ಕೆಲಸ ಮಾಡೋದಿದ್ದೆಲ್ಲ, ನಿಂದು ಅಟೆಂಡೆನ್ಸ್ ಶಾರ್ಟೇಜ್ ಬೇರೆ ಇದೆ, ಪ್ರಿನ್ಸಿಪಾಲ್ ಇನ್ಫಾರ್ಮ್ ಮಾಡೇ ಮಾಡ್ತಾರೆ ಕಣೆ, ನೀನು ಒಂದು ಕೆಲಸ ಮಾಡು, ನೀನು ಭಾಗ್ಯ ಆಂಟಿನ ಆದಿ ಅಂಕಲ್ನ ಕರ್ಕೊಂಬ, ಸುನಂದ ಅಜ್ಜಿ ಮತ್ತು ಕುಸುಮಾಜಿಗೆ ಏನಾದ್ರು ಈ ವಿಷಯ ಗೊತ್ತಾಯಿತು ಅಂದರೆ ಅಷ್ಟೇ ನಿನಗೆ ಗೊತ್ತು ತಾನೆ, ಅವ್ರು ಸುಮ್ಮನಿರ್ತಾರಾ, ಮೊದಲು ನಿಜ ಹೇಳ್ಬಿಡೆ ಅವ್ರಿಗೆಲ್ಲರಿಗೂ, ಮನೆಯವ್ರಿಗೆ ಯಾವತ್ತೂ ನಿಜ ಹೇಳಬೇಕು ಕಣೆ, ಸುಳ್ಳು ಹೇಳ್ಬಾರ್ದು, ಎಲ್ರಿಗೂ ಸುಳ್ಳು ಹೇಳ್ಬಾರ್ದು, ಆ ಥರ ಎಲ್ಲ ನಿಜ ಹೇಳಬೇಕು ಕಣೆ, ನೀನು ಸುನಂದ ಅಜ್ಜಿ ಕುಸುಮಾಜಿಗೆ ಹೇಳ್ಬಿಡು, ಭಾಗ್ಯ ಆಂಟಿ ಅಂಕಲ್ಗೂ ಹೇಳ್ಬಿಡು, ನಾಳೆ ಪೇರೆಂಟ್ಸ್ ಮೀಟಿಂಗ್ ಬರಲೇಬೇಕು ನೀನು ಅಂದಾಗ. ಇಲ್ಲ ಕಣೆ ನಾನು ಬರಲ್ಲ ಅಂದಾಗ. ಏನು ಹೇಳ್ತಾ ಇದೆಯಾ ನೀನು? ಇಲ್ಲ ಕಣೆ ನಾನು ಕಾಲೇಜ್ಗೆ ಬರಲ್ಲ, ಪೇರೆಂಟ್ಸ್ ಮೀಟಿಂಗೂ ಬರಲ್ಲ ಅಂದಾಗ. ತನ್ವಿ ನೀನೇನು ಆಟ ಆಡ್ತಿದ್ಯಾ, ಆ ಕೆಫೆಲ್ ಕೆಲಸ ಮಾಡೋಕ್ಕೋಸ್ಕರ ನೀನು ಕಾಲೇಜ್ನೆಲ್ಲ ಹಾಳು ಮಾಡ್ಕೊತೀಯಾ, ಅದೆಲ್ಲ ಬೇಡ, ನೀನು ಕಾಲೇಜಿಗೆ ಬಾರೆ ಅಂದಾಗ. ಇಲ್ಲ ಕಣೆ ನಾನು ಬರಲ್ಲ, ನಾನು ಡಿಸೈಡ್ ಮಾಡಿದ್ದೀನಿ, ಇನ್ಮೇಲೆ ನಾನು ಇಂಡಿಪೆಂಡೆಂಟ್ ವುಮೆನ್ ಆಗಿ ನಾನೇ ದುಡ್ಕೋಬೇಕು, ನಾನು ಬರಲ್ಲ, ನಾನು ಕಾಲೇಜಿಗೆ ಬರಲ್ಲ, ಕರೆಸ್ಪಾಂಡೆನ್ಸಲ್ಲೋ ಆನ್ಲೈನ್ ಕ್ಲಾಸಲ್ಲೋ ನಾನು ಎಕ್ಸಾಮ್ ಕಟ್ಕೊಂಡು ನಾನು ಓದ್ಕೊತೀನಿ, ನಾನು ಬರಲ್ಲ ಕಾಲೇಜ್ಗೆ, ಇನ್ಮೇಲೆ ನಾನು ಇಂಡಿಪೆಂಡೆಂಟ್ ವುಮೆನ್ ಆಗಿ ನಾನೇ ಜೀವನ ನಡೆಸಬೇಕು ಅಂದ್ಕೊಂಡಿದ್ದೀನಿ ಅಂತ ತನ್ವಿ ಹೇಳ್ತಾಳೆ. ಅವಾಗ ಅವಳ ಫ್ರೆಂಡ್, ತನ್ವಿ ನಿನ್ಗೆ ಬುದ್ಧಿ ಇದೆಯಾ, ಏನೇನೋ ಮಾತಾಡಬೇಡ, ಮೊದಲು ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಮಾಡು, ಭಾಗ್ಯ ಆಂಟಿ ಆದಿ ಅಂಕಲ್ ಕುಸುಮಾಜಿ ಸುನಂದ ಅಜ್ಜಿಗೆಲ್ಲ ಹೇಳ್ಬಿಡು, ಅರ್ಥ ಆಯ್ತಾ, ನೀನೇನೇನೋ ಯೋಚನೆ ಮಾಡೋಕ್ಕೋಬೇಡಮ್ಮ, ಇದ್ರ ಮೇಲೆ ನಿನ್ನಿಷ್ಟ ಅಂತ ಅವ್ಳ ಫ್ರೆಂಡ್ ಫೋನ್ ಕಟ್ ಮಾಡ್ತಾಳೆ. ತನ್ವಿ ಸುಮ್ಮನೆ ಆಯ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಚೆಕ್ ಕಳ್ಕೊಂಡಿದ್ದು ಕನಿಕಾ ಹಂಗೆ ಮತ್ತೆ ಚೆಕ್ ಕೈಗೆ ಸಿಗುತ್ತಾ, ಅಥವಾ ಕನಿಕಾ ಲವರ್ ಯಾರು ಅಂತ ಭಾಗ್ಯ ಮುಂದೆ ಗೊತ್ತಾಗುತ್ತಾ, ತನ್ವಿ ನಿಜ ಹೇಳ್ತಾಳ, ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ತಾಳ, ಭಾಗ್ಯ ಆದಿಯವ್ರನ್ನ ಕರ್ಕೊಂಡು ಹೋಗ್ತಾಳಲ್ಲ, ಕುಸುಮ ಸುನಂದ ಅವ್ರನ್ನ ಕರ್ಕೊಂಡು ಹೋಗ್ತಾಳ, ಏನು ಅಂತ ನಾಳೆ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಈ ಸಂಚಿಕೆ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಾನು ಒಂದು ನಿಮ್ಮ ಕುಟುಂಬದವಳು ಅಂತ ತಿಳ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ದು ಅನಿಸಿಕೆ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ದೀರಾ, ನನಗೆ ಹೆಲ್ಪ್ ಮಾಡ್ತೀರಾ, ಎಲ್ರಿಗೂ ತುಂಬ 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 ಧನ್ಯವಾದಗಳು. ನಾನು ಮನಸಾರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿಗಳನ್ನ ತಿಳ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ನಾಳೆ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾಳೆ ಸಂಚಿಕೆಯಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.